ಗೆ ಫ್ರಾಕ್ ಗೆ ಜಿಗ್ಜಾಗ್ ಮಾಡ್ತೀವಲ್ಲ, ಇದು ಬಂದ್ಬಿಟ್ಟು ನಾರ್ಮಲ್ ಜಿಗ್ಜಾಗು, ಬರೀ ಥ್ರೆಡ್ ಅಲ್ಲಿ ಮಾಡಿರೋಂಥದ್ದು. ಅದು ಇದು ನೋಡಿದ್ರೆ ಬಂದ್ಬಿಟ್ಟು ವ್ಯೂಸ್ ಚೆನ್ನಾಗಿ ಕಾಣಿಸ್ತದೆ. ಇದ್ರಲ್ಲಿ ವ್ಯೂಸ್ ಅಷ್ಟೊಂದು ನೀಟಾಗಿ ಕಾಣಿಸ್ತಲ್ಲ, ನೋಡ್ಕೋಬಹುದು. ಇದ್ರಲ್ಲಿ ಚಿಕ್ಕ ವ್ಯೂಸ್, ಇದರಲ್ಲಿ ನೀಟಾಗಿ ರೌಂಡ್ ಶೇಪ್ ಆಗಿ ಕಾಣಿಸ್ತದೆ. ಯಾವ ರೀತಿ ಅಂತಂದ್ರೆ ಇದನ್ನ ಬಂದ್ಬಿಟ್ಟು ನಾವ್ ಈ ರೀತಿ ಥ್ರೆಡ್ ಒಂದು ಬರುತ್ತೆ. ಈ ಥ್ರೆಡ್ ಒಳಗಡೆ ಹಾಕಿ ಇದನ್ನ ಫೋಲ್ಡ್ ಮಾಡೋದ್ರಿಂದ ನಮ್ಗೆ ವ್ಯೂಸ್ ಅನ್ನೋದು ನೋಡ್ಕೋಬಹುದು. ನೀವು ಇಷ್ಟು ನೀಟಾಗಿ ವ್ಯೂಸ್ ಅನ್ನೋದು ಬರುತ್ತೆ. ಸ್ವಲ್ಪ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ನೀಟಾಗಿ ಅನ್ನೋದು ಮಾಡ್ಕೋಬೇಕು, ಅವಾಗ ನೀಟಾಗಿ ವ್ಯೂಸ್ ಅನ್ನೋದು ಈ ತರ ಬರುತ್ತೆ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನ್ ಗೋಪಿ ಕುಮಾರ್ ಕ್ರಿಯೇಷನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ, ಬ್ಯಾಂಗ್ಳೂರ್ ಜೆಪಿ ನಗರಿಂದ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ನಿಮ್ಗೆ ಜಿಗ್ಜಾಗ್ ನ ಈ ತರ ವ್ಯೂಸ್ ನೀಟಾಗಿ ಬರ್ಬೇಕು ಅಂತಂದ್ರೆ ಯಾವ ರೀತಿ ಮಾಡ್ಕೋಬೇಕು ಅಂತ. ಜಿಗ್ಜಾಗು ಈ ವೈರ್ ಈ ತರ ಸಿಗುತ್ತೆ ಮೆಟೀರಿಯಲ್ ಶಾಪ್ ಅಲ್ಲಿ. ಇದನ್ನ ತಗೊಂಡ್ಬಂದು ನಾವು ಜಿಗ್ಜಾಗ್ ಮಾಡಕ್ಕೂ ಮುಂಚೆ ಈ ತರ ಸ್ಕರ್ಟ್ ಇರ್ಬೋದು ಅನ್ಕೊಳ್ಳಿ. ಈ ಸ್ಕರ್ಟ್ ನ ಒಂದೇ ಸಮ ಕ್ರಾಸ್ ಕಟಿಂಗ್ ಕಟ್ ಮಾಡ್ಕೊಂಡಿರ್ತೀವಿ. ಫುಲ್ ಒಂದು 5.5 ಮೀಟರ್ ಇರುತ್ತೆ ಇದು ಬಟ್ಟೆ. ಇದರಲ್ಲಿ ಫುಲ್ ಕ್ರಾಸ್ ಕಟಿಂಗ್ ಮಾಡ್ಕೊಂಡು ಈ ರೀತಿ ಒಂದೇ ಲೆವೆಲ್ ಕಟ್ ಮಾಡ್ಕೊಂಡು, ಮತ್ತೆ ನಾವು ಇಲ್ಲಿ ಮೆಟೀರಿಯಲ್ ಶಾಪ್ ಅಲ್ಲಿ ರಿಂಗ್ ಸಿಗುತ್ತಲ್ಲ, ಈ ವೈರ್ ನ ಒಳಗಡೆ ಹಾಕಿ ನೀಟಾಗಿ ಥ್ರೆಡ್ ಅಲ್ಲಿ ಜಿಗ್ಜಾಗ್ ಮಾಡಿದೇವೆ ಅಂದ್ರೆ ನಮ್ಗೆ ಇಷ್ಟು ವ್ಯೂಸ್ ಅನ್ನೋದು ನೀಟಾಗಿ ಬರುತ್ತೆ, ನೋಡ್ಕೋಬಹುದು. ಇದನ್ನ ಯಾವ ರೀತಿ ಮಾಡ್ಕೋಬೇಕು ಅಂತ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ನಾವು ವೈರ್ ಹಾಕಿಲ್ಲ ನಾರ್ಮಲ್ ಆಗಿ ಮಾಡ್ಬೋದಲ್ಲ ಅಂತ ನೀವು ಕೇಳ್ಬೋದು. ನಾರ್ಮಲ್ ಆಗಿ ಮಾಡಿದ್ರೆ ನೋಡಿ ಈ ತರ ಬೆಂಡ್ ಆಗ್ಬೋದು. ನೋಡಿ ಇದು ವ್ಯೂಸೇ ಗೊತ್ತಾಗಲ್ಲ ನಿಮ್ಗೆ, ಇದು ನಾರ್ಮಲ್ ಮಾಡಿರೋಂಥದ್ದು ಈ ರೀತಿ ಬರುತ್ತೆ. ನಮ್ಗೆ ಅದೇ ನಾವು ಥ್ರೆಡ್ ಅಲ್ಲಿ ಹಾಕಿ ಮಾಡಿದೀವಿ ಅಂತಂದ್ರೆ ವೈರ್ ಹಾಕಿ ನೋಡ್ಕೋಬಹುದು. ಇದು ಬೆಂಡ್ ಮಾಡಿದ್ರೂ ನೋಡಿ ಬೆಂಡ್ ಆಗಲ್ಲ. ನೋಡಿ ಈ ವ್ಯೂ ಶೇಪ್ ಅನ್ನೋದು ಹಿಂಗೆ ಕುತ್ಕೊಂತ ನೀಟಾಗಿ ಬರುತ್ತೆ. ಓಕೆನಾ? ಅದೇ ರೀತಿ ನೀವೇನ್ ಮಾಡ್ಬೇಕು ಅಂದ್ರೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂತ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡೋಂತ ಎಲ್ಲ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಬಂದಿರೋಂತ ವಿಡಿಯೋನ ನೀಟಾಗಿ ಸ್ಕಿಪ್ ಮಾಡಿದೆ ನೋಡಿ, ಯಾಕಂತಂದ್ರೆ ಪ್ರತಿಯೊಂದು ನಾನು ಮಾತಾಡೋದು ಎಷ್ಟು ನೀಟಾಗಿ ನಿಮ್ಗೆ ಅರ್ಥ ಆಗುತ್ತೆ. ಅದೇ ರೀತಿ ಪ್ರತಿಯೊಬ್ಬರಿಗೂ ಅರ್ಥ ಆಗೋ ರೀತಿಯಲ್ಲಿ ನಾನು ಹೇಳ್ಕೊಡೋದ್ರಿಂದ ನೀವು ಅದನ್ನೆಲ್ಲ ಮಿಸ್ ಮಾಡ್ಕೊಂಡಿರ್ತೀರ. ಅದೇ ರೀತಿ ಆತರ ನೋಡ್ಬೇಕಾದ್ರೆ ನಿಮ್ಗೆ ಎಲ್ಲಾದ್ರೂ ಡೌಟ್ ಬಂದಾಗ ನಮ್ಮ ಚಾನಲ್ ನಂಬರ್ ಇದೆ, ಇಲ್ಲಾಂದ್ರೆ ಕೆಳಗಡೆ ಕಾಮೆಂಟ್ ಮಾಡಿ. ಯಾರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ, ಇಲ್ಲ ಫೋನ್ ಆದ್ರೂ ಮಾಡ್ಬೋದು. ಯಾರಿಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಅನ್ನೋದು ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಲೇಟ್ ಆದ ಸಮೇತ ನಾನು ಸ್ವಲ್ಪ ನೀಟಾಗಿ ಅರ್ಥ ಆಗೋ ರೀತಿಯಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಇಲ್ಲ ಫೋನಲ್ಲಿ ಮಾಡೋರಿಗೆ ಫೋನಲ್ಲಿ ತಿಳಿಸ್ಕೊಡ್ತೀನಿ, ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡೋರಿಗೆ ವಾಟ್ಸ್ಆಪ್ ಅಲ್ಲಿ ನನ್ನ ಕೈಲಾದಷ್ಟು ತಿಳಿಸ್ಕೊಡ್ತೀನಿ, ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ. ಅದೇ ರೀತಿ ನಾವ್ ಎಷ್ಟೇ ಮಾಡಿದ್ರು ಸರ್ ನೀವು ಮಾಡ್ಬೇಕಾದ್ರೆ ಕರೆಕ್ಟ್ ಆಗಿ ಬರ್ತದೆ, ನಾವು ಮಾಡ್ಬೇಕಾದ್ರೆ ಸರಿಯಾಗಿ ಬರ್ತಾ ಇಲ್ಲ ಅನ್ನೋರ್ಗೆ ಸಂಡೇ ಟೈಮ್ ಫೋನ್ ಮಾಡ್ಕೊ ಬನ್ನಿ. ನಾನು ಶಾಪ್ ಅಲ್ಲೇ ವರ್ಕ್ ಮಾಡ್ತಾ ಇರ್ತೀನಿ. ನೀವು ಬಂದ್ರಿಂದ ನಿಮ್ ಕಣ್ ಮುಂದೆನೆ ಇಲ್ಲ ಕಟಿಂಗ್ ಆಗ್ಬೋದು, ಜಿಗ್ಜಾಗ್ ಆಗಿರ್ಬೋದು, ಇಲ್ಲ ಹಾರ್ಮೋಲ್ ರಿಂಕಲ್ಸ್ ಬರೋದು, ನಿಮ್ಗೆ ಏನೇ ಡೌಟ್ ಇದ್ರು ನಿಮ್ ಕಣ್ ಮುಂದೆನೆ ಒಂದು ಕಟಿಂಗ್ ಅನ್ನೋದು ಮಾಡಿ. ನಿಮ್ದೇ ಕಟಿಂಗ್ ಮಾಡಿದ್ರೆ ಅದ್ರ ಮಾತ್ರ ಚಾರ್ಜಸ್ ಇರುತ್ತೆ. ಇಲ್ಲ ಕಟ್ ಮಾಡ್ಬೇಕಾದ್ರೆ ಏನ್ ಪ್ರಾಬ್ಲಮ್ ಇದೆ, ನಿಮ್ದು ನಮ್ದು ಏನ್ ಡಿಫ್ರೆನ್ಸ್ ಇದೆ, ಯಾವ ರೀತಿ ಮಾಡಿದ್ರೆ ಇದು ರಿಂಕಲ್ಸ್ ಅನ್ನೋದು ಬರಲ್ಲ ಅಂತ ಹೇಳ್ಬಿಟ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ನಿಮ್ಗೆ ಕಟಿಂಗ್ ಅನ್ನೋದು ಮಾಡ್ಕೊಡ್ತೀನಿ. ಅದರಿಂದ ನೀವು ತಗೊಂಡೋಗಿ ಮನೇಲಿ ಅದನ್ನೇ ಸೇಮ್ ಕಟ್ ಮಾಡಿ ಹಾಕೊಂಡು ನೋಡ್ಕೋಬಹುದು ಫಿಟ್ಟಿಂಗ್ ಯಾವ ತರ ಬರುತ್ತೆ ಅಂತ. ಇಲ್ಲ ಅಂತಂದ್ರೆ ನಿಮ್ ಮಾರಕ್ ಮಾಡ್ಬೇಕಾದ್ರೆ ಅದ್ರ ಮೇಲೆ ಇಟ್ಕೊಂಡು ನೋಡ್ಕೊಂಡು ನೀವು ಕಲಿಯಕ್ಕೂ ತುಂಬಾ ಅನುಕೂಲ ಆಗುತ್ತೆ. ಇಷ್ಟೆಲ್ಲ ನಾನ್ ಮಾಡ್ಬೇಕಾದ್ರೆ ನೀವು ಮಾಡ್ಬೇಕಾದ್ರೆ ಇದನ್ನೆಲ್ಲ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಖಂಡಿತವಾಗ್ಲೂ ಇನ್ನೂ ಹೆಲ್ಪ್ಫುಲ್ ಆಗುವಂತ ವಿಡಿಯೋಗಳನ್ನ ಮಾಡ್ತೀನಿ. ಅದೇ ರೀತಿ ನಮ್ಮ ಚಾನಲ್ ಬಂದ್ಬಿಟ್ಟು ನೀವು ಹೆಚ್ಚು ಕಮ್ಮಿ ಒಂದು 600 ವಿಡಿಯೋಸ್ ಮೇಲೇನೆ ಮಾಡಿದ್ದೀನಿ. ಅದ್ರಲ್ಲಿ ಪ್ರತಿಯೊಂದು ಲಂಗ ಬ್ಲೌಸು, ನಾರ್ಮಲ್ ಬ್ಲೌಸು, ಡಾಟ್ ಬ್ಲೌಸು, ಫ್ರಿನ್ಸ್ ಕಟರ್ ಈ ತರ ಸುಮಾರು ವಿಡಿಯೋಸ್ ಪೈಪಿಂಗ್ ಮಾಡೋದು, ಪ್ಯಾಚ್ ವರ್ಕ್ ಸುಮಾರು ವಿಡಿಯೋಸ್ ನ ಮಾಡಿದೀನಿ. ಅದೇ ರೀತಿ ನಮ್ಮ ಚಾನಲ್ ಅಲ್ಲಿ ನಮ್ಮ ಶಾಪ್ ಅಲ್ಲಿ ರೆಡಿ ಆಗುವಂತ ಬ್ಲೌಸು, ಡಿಸೈನ್ ಬ್ಲೌಸು, ವರ್ಕ್ ಬ್ಲೌಸು ಯಾವುದೇ ಆಗಿರ್ಬೋದು, ಪಕ್ಕದಲ್ಲಿ ಶಾರ್ಟ್ ವಿಡಿಯೋಸ್ ರೀಲ್ಸ್ ಅಂತ ಬರುತ್ತಲ್ಲ, ಶಾರ್ಟ್ ವಿಡಿಯೋಸ್ ಅಂತ ಬರುತ್ತಲ್ಲ, ಅದರಲ್ಲಿ ಅಪ್ಲೋಡ್ ಮಾಡಿದೀನಿ, ನೋಡ್ಕೋಬಹುದು ನೀವು. ಎಷ್ಟು ಪ್ಯಾಟರ್ನ್ ರೆಡಿ ಆಗುತ್ತೆ ಎಲ್ಲ ಕಸ್ಟಮರ್ದೇ ಆಗುತ್ತೆ, ಅದನ್ನೆಲ್ಲ ರೆಡಿ ಮಾಡಿ ಶಾರ್ಟ್ ವಿಡಿಯೋಸ್ ತರ ಅದನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಓಕೆನಾ? ಜಾಸ್ತಿ ಮಾತಾಡೋದ್ ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮ್ಯಾಚಿಂಗ್ ದಾರ ಅನ್ನೋದು ಹಾಕಿದೀವಿ. ಅದಾದ್ಮೇಲೆ ನೋಡಿ ಈ ತರ ಇಟ್ಕೊಂಡಿದೀವಿ. ಅದಾದ್ಮೇಲೆ ಇದು ವೈರ್ ಇಲ್ಲಿ ಇರುತ್ತೆ, ಜಿಗ್ಜಾಗ್ ವೈರ್ ಈ ತರ ರೀಲ್ ಫುಲ್ ಒಂದು ಬಂಡಲ್, ಚಿಕ್ಕ ಬಂಡಲ್ ತರ ಇದು ಇರುತ್ತೆ. ಇದನ್ನ ಸೇಮ್ ಹಂಗೆ ಬೀಚ್ಕೊಳ್ಳೋಣ. ನೀಟಾಗಿ ಕಟ್ಟಿಕ್ಕಿರ್ತಾರೆ. ಇದು ಒಂದು ಬಂದ್ಬಿಟ್ಟು ನಮ್ಗೆ 50 ರುಪೀಸ್ ಬರುತ್ತೆ. ಒಂದೊಂದು ಕ್ವಾಲಿಟಿ ಮೇಲೂ ಹೋಗುತ್ತೆ. ಇದು ಎಲ್ಲಾನು 50 ರುಪೀಸ್ ಅನ್ನೋದು ಇರಲ್ಲ, ಒಂದ್ ಸ್ವಲ್ಪ ದಪ್ಪ ಇರೋದು ಇರುತ್ತೆ. ವ್ಯೂ ಜಾಸ್ತಿ ಬರ್ಬೇಕು ಅಂತಂದ್ರೆ ಅದು ಬಂದ್ಬಿಟ್ಟು ನಾವು ನೆಟ್ಟೆಡ್ಗೆ, ಡಬಲ್ ಲೇಯರ್ಗೆ, ಸ್ವಲ್ಪ ಹೆವಿ ಗೌನ್ ಬರುತ್ತಲ್ಲ ಅದಕ್ಕೆ ಯೂಸ್ ಮಾಡ್ಕೊಂತೀವಿ. ನಾರ್ಮಲ್ ಇದ್ರೆ ನಾವ್ ಇದನ್ನ ಇಷ್ಟು ಸಣ್ಣ ಇದ್ರೆ ಸಾಕು. ನಾರ್ಮಲ್ಗೆಲ್ಲ ಹೆವಿ ಗೌನ್ ಬಂದಾಗ ನಾವು ಅದನ್ನ ಯೂಸ್ ಮಾಡ್ಕೊಂತೀವಿ. ನೋಡಿ ಇಷ್ಟು ತೆಗ್ದಾದ್ಮೇಲೆ ನೋಡಿ ಯಾವ ಕಡೆ ಈಸಿಯಾಗಿ ಬರುತ್ತೆ ಅಂತ ನೋಡ್ಕೊಳ್ಳಿ. ಯಾಕಂದ್ರೆ ಇದು ಮತ್ತೆ ಸಿಗಾಕೊಂಡ್ಬಿಡ್ತದೆ, ಸರಿಯಾಗಿ ಬರಲ್ಲ. ಅದರಿಂದ
ರೌಂಡ್ ಆಗಿ ಇರಬೇಕು. ಇದು ಬೆಂಡ್ ಮಾಡ್ಬಿಟ್ಟು ಕಟ್ ಒಂಥರ ಜಾಯಿಂಟ್ ತರ ಕಾಣಿಸಿದ್ರೆ ನೀಟಾಗಿ ಸರಿಯಾಗಿ ಬರಲ್ಲ ಜಿಗ್ಜಾಗು. ಅದಕ್ಕೆ ಫುಲ್ ರಿಮೂವ್ ಮಾಡ್ಕೊಂಡು ಸೈಡ್ ಅಲ್ಲಿ ಈ ತರ ಬಿಡಬೇಕು. ಅಷ್ಟೇ ಬಿಚ್ಕೊಬಿಡ್ಬೇಕು. ಯಾಕಂತಂದ್ರೆ ಬೆಂಡ್ ಮಾಡಿದ್ರೆ ಏನಾಗುತ್ತೆ ಅಂತ ಅದನ್ನು ಸಮೇತ ತೋರಿಸ್ಕೊಡ್ತೀನಿ. ವ್ಯೂಸ್ ಸರಿಯಾಗಿ ಬರಲ್ಲ ಅಷ್ಟೇ ನಮ್ಗೆ. ನೋಡ್ಕೋಬಹುದು ಇಲ್ಲೆಲ್ಲ ಗಂಟಾಗಿದೆ ನೋಡಿ, ಇದು ಸರಿಯಾಗಿ ಬರಲ್ಲ ನೋಡಿ. ಹಿಂಗ್ ಬೆಂಡ್ ಮಾಡ್ಬಿಟ್ಟಿದ್ರೆ ಅದೇ ಇದಾದ್ರೆ ನೋಡಿ ಇಲ್ಲಿವರೆಗೂ ಹೋಗ್ಬಿಟ್ಟಿದೆ. ಇದನ್ನ ಕಟ್ ಮಾಡಿ ಬಿಸಾಕಿ. ಅದನ್ನ ಹಂಗೆ ಯೂಸ್ ಮಾಡಕ್ ಹೋಗ್ಬೇಡಿ, ಸರಿ ಬರಲ್ಲ ನೋಡಿ. ಇಲ್ಲಿ ಒಂದೇ ಸಮಯ ಇರುತ್ತೆ ಹಿಂಗೆ ವೈರು. ಇದು ಬೆಂಡ್ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಹಂಗೆ ಬೆಂಡ್ ತರ ಆಗ್ಬಿಡುತ್ತೆ ನೋಡಿ. ಬೆಂಡ್ ಮಾಡಿದ್ರೆ ಮತ್ತೆ ಸ್ಟ್ರೈಟ್ ಮಾಡಿದ್ರು ಹಂಗಾಗಲ್ಲ ನೋಡಿ, ಸ್ವಲ್ಪ ಬೆಂಡ್ ಅನ್ನೋದು ಕಾಣಿಸುತ್ತೆ ಅದರಿಂದ. ಮತ್ತೆ ಇದು ನೋಡಿ ಜಸ್ಟ್ ಬಟ್ಟೆ ಮೇಲೆ ಹಿಂಗೆ ಇಟ್ಕೊಂಡು ಸ್ವಲ್ಪ ಹಿಂಗೆ ಅದನ್ನ ಫೋಲ್ಡ್ ಆಗೋ ತರ ಒಳಗಡೆ ಸ್ವಲ್ಪ ಬಟ್ಟೆ ಫೋಲ್ಡ್ ಆಗೋ ತರ ಇದನ್ನ ಫೋಲ್ಡ್ ಮಾಡಿ ಹಿಂಗ್ ಮಿಷಿನ್ ಒಳಗಡೆ ಇಡಬೇಕು ತುದಿಯಲ್ಲಿ. ಮತ್ತೆ ಮಿಷಿನ್ ಅಮ್ಮಿ ಮಾಡಿ ಏನಾಗಲ್ಲ ನಿಧಾನಕ್ಕೆ. ಇದ್ರ ಮೇಲೆ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ಸ್ಟೋನ್ಗಳಿದಾವೆ ನೋಡಿ, ತುದಿಯಲ್ಲಿ ಹಿಂಗ್ ಬರುತ್ತಲ್ಲ ಅಂತ ಅದನ್ನೇನು ಚಿಂತೆ ಮಾಡ್ಬಿಡಿ. ಇದನ್ನ ಕಟ್ ಮಾಡ್ಬಿಡಿ ಹಂಗೆ. ಮತ್ತೆ ಹಿಂಗ್ ರೌಂಡ್ ಆಗಿ ಬರ್ತೀವಲ್ಲ ಅವಾಗ ಬೇಕಂದ್ರೆ ಅದನ್ನ ಕಟ್ ಮಾಡ್ಕೊಳ್ಳೋಣ. ಮತ್ತೆ ಸೇಮ್ ಹಂಗೇನೆ ನೋಡಿ ಹಿಂಗ್ ಇಟ್ಕೋಬೇಕು ವೈರು. ಬಟ್ಟೆನ ಹಿಂಗೆ ಫೋಲ್ಡ್ ಮಾಡ್ಬೇಕು ಒಳಗಡೆ. ಅದು ವೈರ್ ಕಾಣಿಸ್ತೀರ ಮೇಲ್ಗಡೆಗೆ, ಬರೀ ಥ್ರೆಡ್ಡೇ ಕಾಣಿಸ್ಬೇಕು ನೋಡಿ. ಇಟ್ಕೊಂಡು ಹೋಗ್ತಾ ಇದ್ರೆ ಹಿಂಗ್ ಹೋಗ್ತಾ ಇರುತ್ತೆ ನೋಡಿ. ಅದೇ ರೀತಿ ಜೈಂಟ್ ಬಂತು. ಜೈಂಟ್ ಅಲ್ಲಿ ಯಾವ ರೀತಿ ಹೊಲ್ಕೋಬೇಕು ಅಂದ್ರೆ ಜೈಂಟ್ ಅಲ್ಲೂ ಸೇಮ್ ನೋಡಿ, ನಿಧಾನಕ್ಕೆ ಹಿಂಗ್ ಒಳಗಡೆ ಹೋಗೋ ತರ ಹಿಂಗ್ ಫೋಲ್ಡ್ ಮಾಡ್ಕೊಂಡು ಇದನ್ನ ಹಂಗೆ ಮೂವ್ ಮಾಡ್ಕೋಬೇಕು ನೋಡಿ. ಅದು ವೈರ್ ಕಾಣ್ತಿಲ್ಲ ಒಳಗಡೆ ಹೋಗ್ಬೇಕು, ಆ ತರ ನಿಧಾನಕ್ಕೆ ಫೋಲ್ಡ್ ಮಾಡ್ಕೋಬೇಕು ನೋಡಿ. ಜೈಂಟ್ ಫುಲ್ಲು ತೋರಿಸ್ತೀನಿ ಹಂಗೇನೆ ನಿಮ್ಗೆ ನೋಡಿ. ವೈರ್ ಹಿಂಗಿರುತ್ತೆ, ವೈರ್ನ ಫೋಲ್ಡ್ ಮಾಡ್ಕೊಂಡು ಹಿಂಗೆ ಹಿಂಗಿಟ್ಕೊಂಡು ಮತ್ತೆ ಸೇಮ್ ಆದಷ್ಟು ಕಡೆ ಫೋಲ್ಡ್ ಆಗ್ತಾ ಇರುತ್ತೆ. ನಾವು ಒಂದೇ ಬ್ಯಾಲೆನ್ಸ್ ಆಗಿ ಕರೆಕ್ಟ್ ಆಗಿ ಬಿಡಬೇಕು ನೋಡಿ. ಹಿಂದ್ಗಡೆ ಇದನ್ನ ಹಿಂಗ್ ಫೋಲ್ಡ್ ಮಾಡ್ಬೋದು, ಅದು ಹಂಗೆ ಬಿಡಬೇಕು. ಮತ್ತೆ ಇದನ್ನ ಹಿಂಗೆ ಈ ಕಡೆ ಇಟ್ಕೊಂಡು ನೋಡಿ, ಮತ್ತೆ ಹಿಂದ್ಗಡೆ ಒಂದ್ ಕೈ ಇಟ್ಕೊಂಡು ಜಸ್ಟ್ ಹಿಂದೆ ಇದ್ ಮಾಡ್ಕೋಬೇಕಷ್ಟೇ. ಅದನ್ನ ಜಾಸ್ತಿ ಎಳಿಬಾರ್ದು, ಮತ್ತೆ ರಿಂಕಲ್ಸ್ ತರ ಬಂದ್ಬಿಡುತ್ತೆ ನೋಡಿ. ಹಿಂಗೆ ಹೋಗ್ತಾ ಇರುತ್ತೆ. ಫುಲ್ ರೌಂಡ್ ಆಗಿ ಹೊಲ್ಕೊಂಡು ಆ ಜೈಂಟ್ ಅಲ್ಲಿ ಯಾವ ತರ ಮಾಡ್ಬೇಕು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ನೋಡಿ ಎಲ್ಲೂ ಬೆಂಡ್ ಮಾಡ್ದಿರಾ ನೋಡಿ, ಈ ತರ ಫೋಲ್ಡ್ ಮಾಡ್ಕೊಂಡು ಆ ವೈರ್ನ ಎಲ್ಲೂ ವೈರ್ ಮೇಲ್ಗಡೆ ಕಾಣಿಸ್ಬಾರ್ದು ನೋಡಿ. ಈ ತರ ಸುಮ್ನೆ ಹಂಗ್ ಬಿಡ್ತಾ ಇದೆ, ಆದಷ್ಟು ಕದೇ ಫೋಲ್ಡ್ ಮಾಡ್ಕೊಂತ ಇರುತ್ತೆ ನೋಡಿ. ಈ ತರ ನೋಡಿ ಜೈಂಟ್ ಅನ್ನೋದು ಇಲ್ಲಿ ಬಂತು ನೋಡಿ. ಇವಾಗ ಅವಾಗ ಬೇರೆ ಕಲರ್ ಥ್ರೆಡ್ ಇತ್ತಲ್ಲ ಅದನ್ನ ಕಟ್ ಮಾಡ್ಬಿಟ್ಟು ನೋಡಿ ಎಷ್ಟುದ್ದ ಎಕ್ಸ್ಟ್ರಾ ಬರುತ್ತೆ ಅಂತ. ಈ ಜೈಂಟ್ಗಿಂತ ಒಂದು ಸ್ವಲ್ಪ ಎಕ್ಸ್ಟ್ರಾ ಹಿಂಗ್ ಬಿಟ್ಕೊಂಡು ಇಲ್ಲಿ ಕಟ್ ಮಾಡ್ಕೊಂಬಿಡಿ. ಅದಾದ್ಮೇಲೆ ನೋಡಿ ಇದು ಫೋಲ್ಡ್ ಆಗೋ ರೀತಿ ಒಳಗಡೆ ಅದು ವೈರ್ ಒಳಗಡೆ ಹೋಗ್ಬಿಡ್ಬೇಕು ಇದೇ ರೀತಿ. ಮತ್ತೆ ಇಲ್ಲಿ ಬಂದ್ಮೇಲೆ ಅದು ಜೈಂಟ್ ಮೇಲೆನೆ ಸ್ವಲ್ಪ ಮುಂದಕ್ಕೆ ಬರಬೇಕು. ಮುಂದಕ್ಕೆ ಬಂದು ಸೈಡ್ಗೆ ಈ ಥರ ಬಿಟ್ಬಿಡಿ. ಬಿಟ್ಟಾಗ ನೋಡಿ ನಮ್ಗೆ ಇಲ್ಲಿ ಜೈಂಟ್ ಆಗಿರೋ ಜಾಗದಲ್ಲಿ ಮಾತ್ರ ಸ್ವಲ್ಪ ಕಾಣಿಸುತ್ತೆ. ಇನ್ನೆಲ್ಲೂ ನೋಡು ಎಷ್ಟು ವ್ಯೂಸ್ ಎಷ್ಟು ನೀಟಾಗಿ ನೋಡಿ ಯಾವ ರೀತಿ ಎಷ್ಟು ನೀಟಾಗಿ ವ್ಯೂಸ್ ಅನ್ನೋದು ಬರುತ್ತೆ. ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮುಖಾಂತರ ಇನ್ನೊಬ್ಬರಿಗೂ ಹೆಲ್ಪ್ಫುಲ್ ಆಗಲಿ. ಓಕೆನಾ?